ಇವತ್ತು ಆಗಸ್ಟ್ 11ನೇ ತಾರೀಕು. ಇಲ್ಲಿ ನಿನ್ನೆದು ಇಡ್ಲಿ ಹಿಟ್ಟು ಸ್ವಲ್ಪ ಮಿಕ್ಕಿದೆ. ಸೊ ಇದಕ್ಕೇ ನಾನು ಸ್ವಲ್ಪ ಆ್ಯಕ್ಚುಲಿ ಇದನ್ನು ನಾನು ಇಡ್ಲಿನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ, ಒಂದು ಸ್ವಲ್ಪ ಹುಳಿ ಇದೆ ಅಲ್ವಾ, ಹುಳಿ ಬಂದೇ ಇರುತ್ತೆ ನಿನ್ನೆಗಿಂತ. ಅದಕ್ಕೆ ಸ್ವಲ್ಪ ತರಕಾರಿ ಹಾಕಿ ದೋಸೆನೇ ಮಾಡಿಬಿಡೋಣ ಅಂತ ಹೇಳಿ ಕ್ಯಾರೆಟ್ ಚಾಪ್ ಮಾಡಿದ್ದೀನಿ. ಸೊ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಬಳೆದ್ಬಿಟ್ಟು ಹಾಕ್ತೀನಿ ಇವಾಗ. ಸ್ನೇಹಿತರೆ, ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಚಾಪ್ ಮಾಡಿ ಆಯಿತು. ಸೊ ಬೇಗ ಆಗಿಬಿಡುತ್ತೆ ಈ ಚಾಪರಿಂದ, ಇನ್ನು ಕೊಟ್ಟಿರೋದು. ಸೊ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದಂತೆ, ತುಂಬ ಚೆನ್ನಾಗಿದೆ ಇದು. ಸೊ ಈಗ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಕ್ಯಾರೆಟ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಸ್ವಲ್ಪ ಇದೆಲ್ಲ ಬಳೆದ್ಬಿಟ್ಟು ಹಾಕ್ಕೊಳ್ತೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಒಂದು ಈರುಳ್ಳಿ, ಸೊ ಗ್ರೀನ್, ಆರೆಂಜ್, ವೈಟ್, ಸೊ ಇಂಡಿಯಾ ಫ್ಲಾಗೇ ಆಗೋಗ್ಬಿಟ್ಟಿದೆ ಇದು ಇವಾಗ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ ಬಳೆದು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ. ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಜೀರಿಗೆ ಪೌಡ್ರು. ಗ್ಯಾಸ್ಟ್ರಿಕ್ ಏನೂ ಆಗಬಾರ್ದು ಅಂತ ಸೊ ಜಾಸ್ತಿನೇ ಹಾಕ್ತಾಯಿದ್ದೀನಿ ಜೀರಾ ಪೌಡರು. ಸ್ವಲ್ಪ ಪೆಪ್ಪರ್ ಹಾಕ್ತೀನಿ, ಸ್ವಲ್ಪ ಅರಿಶಿನ ಕೂಡ ಹಾಕೋಣ ಅನಿಸ್ತಾ ಇದೆ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಸೊ ಒಳ್ಳೆಯದಲ್ವಾ, ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ಹೊಂದಿರುವಂತಹ ಅರಿಶಿನ. ಸೊ ಹಾಗಾಗಿ ದೋಸೆಗೆ ನಾನು ಇದು ಫಸ್ಟ್ ಟೈಮ್ ಅರಿಶಿನ ಹಾಕ್ತಾ ಇರೋದು. ಸೊ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಇಲ್ಲ ಈಗ. ಸೊ ಹಸಿಮೆಣಸಿನ್ಕಾಯಿ ಆರ್ಡರ್ ಮಾಡ್ಕೊಳ್ಬೇಕು, ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ಸೊ ಇವಾಗ ಚೆನ್ನಾಗಿ ಕಲಸೋಣ. ಬೇಕಂದರೆ ಇದಕ್ಕೆ ರವೆ ಕೂಡ ಹಾಕ್ಕೊಳ್ಬೋದು. ಹಾಕ್ತೀನಿ, ಒಂದು ಸ್ವಲ್ಪ ರವೆ ಹಾಕ್ತೀನಿ. ಸೊ ಇದನ್ನು ಇಡ್ಲಿ ಕೂಡ ಮಾಡ್ಬೋದು. ನನಗೇನೋ ಚೆನ್ನಾಗಿರುತ್ತೆ ಅನಿಸುತ್ತೆ ಇಡ್ಲಿ ಮಾಡಿದ್ರೂ ಕೂಡ. ಐ ಥಿಂಕ್ ಬೆಟರ್ ಇಡ್ಲಿನೇ ಮಾಡೋಣ ಅಂತ ಅನಿಸ್ತಾ ಇದೆ. ಸ್ವಲ್ಪ ಇದಕ್ಕೆ ರವೆ ಹಾಕ್ತೀನಿ, ಸ್ವಲ್ಪ ರವೆ ಹಾಕೋಣ. ಹುರಿದ್ಬಿಟ್ಟು ಹಾಕಿದ್ರು ಚೆನ್ನಾಗಿರೋದು, ಹಾಗೆ ಹಾಕ್ತಾಯಿದ್ದೀನಿ. ಸಾಕು, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಡ್ಲಿ ಮಾಡೋದಾ ದೋಸೆ ಮಾಡೋದಾ ಯೋಚನೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರವೆ ಹಾಕಿದ್ನಲ್ಲ, ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟಿದ್ದೆ, ಮುಚ್ಚಿಟ್ಟಿದ್ದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸೋಣ. ಸೊ ದೋಸೆ ಮಾಡ್ತೀನಾ ಇಡ್ಲಿ ಮಾಡ್ತೀನಾ ನೋಡ್ತಾ ಇದ್ದೀನಿ, ಎರಡೂ ಮಾಡ್ಬೋದು. ಚೆನ್ನಾಗಿ ಫಸ್ಟ್ ತಿರುಗಿಸ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಮತ್ತು ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಫೈನಲಿ ಇಡ್ಲಿ ಮಾಡೋಣ ಅಂತಲೇ ಇಲ್ಲಿ ಇಡ್ಲಿ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ. ನಿನ್ನೆ ಮಸ್ಟರ್ಡ್ ಆಯಿಲ್ ಹಾಕಿದ್ದೆ ಇಡ್ಲಿಗೆ, ಇವತ್ತು ಕೊಬ್ಬರಿ ಎಣ್ಣೆ ಸವರಿದ್ದೀನಿ ಪ್ಲೇಟ್ಸ್ಗೆಲ್ಲ. ಇವಾಗ ಹಿಟ್ಟು ಹಾಕೋಣ. ಸ್ವಲ್ಪ ದೋಸೆಗಿಂತ ಇಡ್ಲಿ ಸ್ವಲ್ಪ ಹೆಲ್ದಿ ಸ್ಟೀಮ್ ಮಾಡಿದ್ರೆ ಅಂತ ಹೇಳಿ ಇಡ್ಲಿನೇ ಮಾಡ್ತಾಯಿದ್ದೀನಿ. ದೋಸೆ ಕೂಡ ಒಳ್ಳೆಯದು, ಬಟ್ ಅದಕ್ಕಿಂತ ಇದೇ ಬೆಸ್ಟು. ಯಾಕಂದರೆ ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ ನಾನು ಈ ನಡುವೆ ದೋಸೆಗೆ, ಬಟ್ ಇವಾಗ ಇದನ್ನು ನಾನ್ ಸ್ಟಿಕ್ ಮೇಲೆ ಹಾಕೋದು ಬೇಡ ಅನ್ನಿಸ್ತು. ಆ್ಯಕ್ಚುಲಿ ಕಬ್ಬಿಣದ್ದು ತವ ಇದೆ, ನೋಡಿದ್ದೀರಿ ನೀವೆಲ್ಲ, ನನ್ನ ಹಳೆ ವಿಡಿಯೋಸ್ ನೋಡಿರೋರು ಗೊತ್ತಿರುತ್ತೆ. ಬಟ್ ಅದು ಯಾಕೋ ಎದ್ದೇಳ್ತಾ ಇರಲಿಲ್ಲ ಸುಮಾರು ದಿವಸಕ್ಕೆ ಮುಂಚೆ. ಮತ್ತು ಅದನ್ನು ನಾನೇನು ಟ್ರೈ ಮಾಡಿಲ್ಲ ಇನ್ನು. ಸ್ವಲ್ಪ ನೋಡಬೇಕು, ಯಾವಾಗಾದ್ರೂ ಟ್ರೈ ಮಾಡಬೇಕು. ಸೊ ಕೊತ್ತಂಬರಿ ಸೊಪ್ಪು. ಸೊ ನೀವು ಕೂಡ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಾಗ್ಬೋದು. ನೋಡೋಣ, ಇದು ಫುಲ್ಲು ಇಡ್ಲಿ ಆದಮೇಲೆ ರಿವ್ಯೂ ಹೇಳ್ತೀನಿ. ಚೆನ್ನಾಗಿ ಬಂತು ಅಂತಂದರೆ ನೀವು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಓಕೆನಾ? ಸೊ ಇದು ಪ್ಲೇಟ್ ಆಯಿತು. ಇವಾಗ ಇನ್ನೊಂದು ಪ್ಲೇಟ್ ಇದೆ, ಸ್ವಲ್ಪ ಚಿಕ್ಕ ಚಿಕ್ಕ ಇಡ್ಲಿ ಆಗುತ್ತೆ, 5 ಸೌಂಡ್ ಬರ್ತಾಯಿದೆ ನೋಡಿ. ಸ್ವಲ್ಪ ಸೌಂಡ್ ಬಂದ ಮೇಲೆ ಇಡ್ಲಿ ಹಾಕಿದ್ರೆ ಒಳ್ಳೆಯದು. ನೋಡೋಣ, ಇದು ಹಿಟ್ಟಿನ ಮಿಗುತ್ತೆ, ಅದರಲ್ಲಿ ಬೇಕಾದ್ರೆ ದೋಸೆ ಮಾಡೋಣ. ಸದ್ಯಕ್ಕೆ ಫಸ್ಟ್ ಇಡ್ಲಿ ಮಾಡಿಬಿಡೋಣ.
ಸೊ ಫೈನಲಿ ಇದನ್ನು ಮುಚ್ಚಿಟ್ಬೇಡ ಫಸ್ಟು. ಅದು ಇಡ್ಲಿ ಪ್ಲೇಟ್ಸ್ಗೆ ಹಿಟ್ಟು ಹಾಕಿದ್ದು. ಈಗ ಇಲ್ಲಿ ಸೌಂಡ್ ಬರ್ತಾ ಇದೆ, ನೀರು ಕಾದಿದೆ. ಈಗ ಒಂದೊಂದಾಗಿ ಇಡೋಣ. ಎಸ್, ಸೂಪರ್ ಅಲ್ಲ? ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಹಿಟ್ಟಿದೆಯಲ್ಲ, ಅದನ್ನು ಇಲ್ಲೆಲ್ಲಾದರೂ ಇಡ್ಬೋದು, ಸಣ್ಣ ಬಟ್ಲಿಗೆಲ್ಲ ಹಾಕಿ ಅಥವಾ ಲೋಟಕ್ಕೆ ಮತ್ತು ಈ ಬಟ್ಲಿಗೆಲ್ಲ ಹಾಕಿ ಇಡ್ಬೋದು. ಬಟ್ ನಾನು ಬೇಡ ಅನ್ಕೋತೀನಿ, ಸಾಕಿಷ್ಟೇ. ನೋಡೋಣ, ಇದನ್ನು ದೋಸೆ ಮಾಡಿ ಹೇಗಾಗುತ್ತೆ ನೋಡೋಣ. ಅದಕ್ಕೆ ಇವಾಗ ಇದು ಇಡ್ಲಿ ಬೇಯಲಿ ಒಂದು 15 ಮಿನಿಟ್ಸ್ ಅಥವಾ 10 to 12 ಮಿನಿಟ್ಸ್ ಆದರೂ ಬಿಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ಒಂದು 15 ಮಿನಿಟ್ಸ್ ಆಯಿತು. ಸೊ ಚೆನ್ನಾಗಿ ಕಾಣ್ತಾ ಇದೆ ಇಡ್ಲಿ, ರವೆ ಇಡ್ಲಿ ಹಾಗೆ ಕಾಣ್ತಾ ಇದೆ ನೋಡಿ. ಸೊ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಂದಿದೆ ನೋಡಿ, ಅಂಟ್ತಾ ಇಲ್ಲ, ಸ್ವಲ್ಪ ಅಂಟುತ್ತೆ ಬಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನಾನು ಇದನ್ನು ಹಾಟ್ ಬಾಕ್ಸ್ಗೆ ಎಲ್ಲ ಹಾಕಿಡೋಣ ಅಂದ್ಕೊಂಡೆ. ಬಿಸಿ ಆರೋಗುತ್ತೆ, ಇದರಲ್ಲೇ ಇರಲಿ, ಸ್ವಲ್ಪ ಹಬೆಗೆ ಚೆನ್ನಾಗಿ ಬೇಯುತ್ತಿನ್ನು. ಬೆಂದಿದೆ ಆಲ್ರೆಡಿ, ಬಟ್ ಇರಲಿ ಒಂದು ಸ್ವಲ್ಪ ಹೊತ್ತು ಇದರಲ್ಲೇ. ಇನ್ನೂ 2 ಪ್ಲೇಟು, ಸೊ 1 ಪ್ಲೇಟ್ ಮಾತ್ರ ತೆಗಿತೀನಿ. ಸೊ ಇದು ಇವಾಗ ತಿನ್ನೋಕ್ಕೆ ಇದು ಹೀಗೆ ಮುಚ್ಚಿಡ್ತೀನಿ. ಇದು ಇಷ್ಟು ಇವಾಗ ತೆಗೆದು ತಟ್ಟೆಗೆ ಹಾಕ್ಕೊಳ್ತೀನಿ. ಸ್ನೇಹಿತರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ ಹೇಗಾಗಿದೆ ಇಡ್ಲಿ ಅಂತ. ಸಾಫ್ಟಾಗಿ ಆಗಿದೆ. ಸೊ ಚಟ್ನಿ ಕೂಡ ಇದು ನಿನ್ನೆನೆ ಮಾಡಿದ್ದು, ಸಾರು ಅಷ್ಟೇ. ಇದು ಎಲ್ಲ ಮಿಕ್ಕಿರುವಂಥದ್ದು, ಇವತ್ತೇನು ಮಾಡಿರೋದಲ್ಲ. ಇವಾಗ ಇಡ್ಲಿ ಒಂದು ಬೇಯಿಸಿರೋದು, ಇವಾಗ ಸಕ್ಕತ್ತಾಗಿ ಕಾಣ್ತಾ ಇದೆ. ತಿಂದು ನೋಡಿ ಹೇಳ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಏನು ಹುಳಿನೇ ಇಲ್ಲ, ಸಕ್ಕತ್ತಾಗಿದೆ ನೋಡಿ. ಹಿಟ್ಟು ಸ್ವಲ್ಪ ಹುಳಿ ವಾಸನೆ ಇತ್ತು ಸ್ಟಾರ್ಟಿಂಗು, ಅಂದರೆ ಸ್ವಲ್ಪ ಹುಳಿ ವಾಸನೆ ಬಂದೇ ಬರುತ್ತೆ ಒಂದಿನ ಆದಮೇಲೆ. ಬಟ್ ಈ ತರಕಾರಿ ಎಲ್ಲ ಹಾಕಿ ಇವಾಗ ನಾವು ಇಡ್ಲಿ ಮಾಡಿ ತಿಂತಾ ಇರೋದ್ರಿಂದ ಸ್ವಲ್ಪ ಕೂಡ ಹುಳಿ ಇಲ್ಲ ಇದು 100%. ಸೊ ನೀವು ಕೂಡ ಟ್ರೈ ಮಾಡಿ. ಇವಾಗ ಸಪೋಸ್ ಒಂದಿನ ಇಡ್ಲಿ ಮಾಡಿರ್ತೀರಿ, ಹಿಟ್ಟು ಮಿಕ್ಕಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರ್ತೀರಿ, ಮಾರನೇ ದಿನ ಕೂಡ ಇರುತ್ತೆ ಹಿಟ್ಟು, ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಲವ್ ಯು, ಟೇಕ್ ಕೇರ್, ಬಾಯ್. ಸ್ನೇಹಿತರೆ, ವಿಡಿಯೋ ಮಾಡೋಣ ಅಂತ ಹೇಳಿ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾತಾಡ್ತೀನಿ. ಸ್ವಲ್ಪ ಹಾಲು ಚೂರು ಚೆಲ್ಲಿದೆ, ನೋಡಿದ್ರೆ ವಿಡಿಯೋ ಆನೇ ಆಗಿರಲಿಲ್ಲ. ಸೊ ಹಾಲು ಹಾಕೋದು ವಿಡಿಯೋ ಮಿಸ್ ಆಯಿತು. ಸೊ ಗಾಜಿನ ಬಾಟ್ಲಲ್ಲಿ ಇಟ್ಟಿದ್ದೀನಿ ಇದು ಹಾಲು. ಇದು ಸ್ಕಿಮ್ಡ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ವೀಗನ್ ಆಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಕುಡಿತಾ ಇದ್ದೀನಿ. ಸೊ ನೀವು ಯಾರೆಲ್ಲ ವೀಗನ್ಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಕಾಮೆಂಟ್ ಮಾಡಿ. ಸೊ ಇವಾಗ ಇದಕ್ಕೆ ಲವಂಗ ಮತ್ತು ಬೆಲ್ಲ, ಟೀ ಪುಡಿ, ಹಾಲು, ನೀರು ಇಷ್ಟು ಹಾಕಿ ಈಗ ಕುದಿಯೋಕೆ ಇಟ್ಟಿದ್ದೀನಿ. ಕುದೀತಾ ಇದೆ. ಟೀ ಹಾಕೊಳ್ಳೋಣ. ಸೊ ನಾನು ಯಾವಾಗಲೂ ಕುಡಿಯಲ್ಲ ಟೀ, ಯಾವಾಗಲಾದ್ರೂ ಒಂದ್ಸತಿ. ಬಿಸಿ ಬಿಸಿ ಟೀ ರೆಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡೇಟ್ ಚೇಂಜ್ ಆಯ್ತು. ಇವಾಗ 12ನೇ ತಾರೀಕು ಅಂತ ಹೇಳಿ, ಯಾಕಂದ್ರೆ ಆಲ್ರೆಡಿ ಮಿಡ್ನೈಟ್ 2 ಗಂಟೆ 2:15 ಆಗ್ಬಿಟ್ಟಿತ್ತು. ಅವಾಗ ನಾನು ಇಡ್ಲಿ ಸ್ವಲ್ಪ 2 ಮಿಕ್ಕಿರೋದಿತ್ತು, ಹಾಗೆ ದೋಸೆ ಕೂಡ ಮಾಡ್ಕೊಂಡೆ ಮಿಕ್ಕಿರೋ ಹಿಟ್ಟಿನಲ್ಲಿ. ಸೊ ಯಾಕಷ್ಟು ಲೇಟ್ ಆಯ್ತು ಅಂದ್ರೆ, ನಾನು ಅಮ್ಮ ಸ್ವಲ್ಪ ಕಾಲಲ್ಲಿ ಇದ್ವಿ, ಜೊತೆಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಅಮ್ಮ ಇನ್ನೊಂದು ಕಾಲಲ್ಲಿ ಬ್ಯುಸಿ ಇದ್ರು. ನೈಟ್ 1:30 2 ಗಂಟೆ ಆದ್ರೂ ಕೂಡ ಅಮ್ಮ ಕಾಲ್ಸ್ ಅಲ್ಲಿ ಬ್ಯುಸಿ ಇದ್ರು. ಯಾಕೆ ಬ್ಯುಸಿ ಇದ್ರು ಅಂತಂದ್ರೆ, ಸ್ವಲ್ಪ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಆಗಿರ್ಬೋದು, ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಈ ರೀತಿ ಬ್ಯುಸಿ ಇದ್ರು. ಯಾಕಂದ್ರೆ ಅವರ ಫೋನ್ ಹ್ಯಾಕ್ ಆಗಿತ್ತು. ಸೊ ಅದಾದ್ಮೇಲೆ ಆಕ್ಚುಲಿ ನನ್ನ ತಮ್ಮ ಮನೆಗೆ ಬಂದ್ಮೇಲೆ ಇಮಿಡಿಯೇಟ್ ಆಗಿ ವಿತಿನ್ 1 hour ಅಲ್ಲಿ
ನಾವು ಸರಿ ಮಾಡ್ಕೊಡ್ಬೇಕು ಆ ಥರ ಆಗುವಾಗ ನನ್ನ ತಮ್ಮ ಸರಿ ಮಾಡ್ದ ಅಂತ ಹೇಳಿದ್ರು ಅಮ್ಮ. ನಾನು ಕೂಡ ವಿಡಿಯೋ ಕಾಲಲ್ಲಿ ಇದ್ದೆ, ತುಂಬ ಖುಷಿ ಆಯಿತು. ಇನ್ನೊಂದು ಫೋನಲ್ಲಿ ವಿಡಿಯೋ ಕಾಲಲ್ಲಿ ಇದ್ವಿ. ಸೊ ಏನಕ್ಕೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ, ನೀವು ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಯಾವ ಥರ ಲಿಂಕ್ಸ್ ಬಂದರೆ ಕ್ಲಿಕ್ ಮಾಡಬಾರ್ದು ವಾಟ್ಸಪ್ಪಲ್ಲಿ ಅಥವಾ ನಿಮಗೆ ಮೆಸೇಜಸಲ್ಲಿ, ಏನು ಕ್ಲೂ ಇಂದ ನಿಮಗೆ ಗೊತ್ತಾಗುತ್ತೆ ಇದೇನಾದ್ರೂ ನಿಮ್ಮ ಫೋನ್ ಹ್ಯಾಕ್ ಮಾಡೋದಕ್ಕೆ ಕಳಿಸಿರುವಂತಹ ಲಿಂಕ್ ಆಗಿರ್ಬೋದಾ ಅಂತ ನಿಮಗೆ ಕಮಿಂಗ್ ಡೇಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ರವೆ ಹಾಕಿ ನಾನು ಮಿಕ್ಕಿರುವ ಇಡ್ಲಿ ಹಿಟ್ಟಿಗೆ ಬೇರೆ ತರಕಾರಿಗಳೆಲ್ಲ ಹಾಕಿ ನನ್ನ ಹತ್ರ ಇರುವಂತಹ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದಂತಹ ಇಡ್ಲಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಬೇರೆ ಬೇರೆ ರೀತಿಯ ತರಕಾರಿಗಳು ಯೂಸ್ ಮಾಡ್ಬೋದು. ಪಾಲಕ್ ಆಗಿರ್ಬೋದು, ಸಾರಿ ಪಾಲಕ್ ಗೊತ್ತಿಲ್ಲ, ಬಟ್ ಬೀಟ್ರೂಟ್ ಯೂಸ್ ಮಾಡ್ಬೋದು. ಪಾಲಕ್ ಯೂಸ್ ಮಾಡಿ ನೋಡಿ ಒಂದ್ಸತಿ. ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ಈ ರೀತಿ ಡಿಫ್ರೆಂಟ್ ತರಕಾರಿಗಳು ಯೂಸ್ ಮಾಡಿ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.